ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸೂತಕದ ಛಾಯೆ ಆವರಿಸಿದೆ ಅಂತೆ. ಆರಂಭವಾಗಿ 6 ವರ್ಷಕ್ಕೆ ಫ್ಲೈಟ್ ಹಾರಾಟ ಇಲ್ಲದೆ ಏರ್ಪೋರ್ಟ್ ಕಂಪ್ಲೀಟ್ ಆಗಿ ಬಂದ್ ಆಗಿಬಿಟ್ಟಿದೆ. ಹೀಗಾಗಿ ಈ ಭಾಗದ ಜನರ ದಶಕದ ಕನಸು 6 ವರ್ಷಕ್ಕೆ ಕಮರಿ ಹೋಗಿದೆ. 2008ರಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಅದಾದ ಬಳಿಕ ಕಾಮಗಾರಿ ಕುಂಟುತ್ತಾ ಸಾಗಿ ಕೊನೆಗೆ 2019ರಲ್ಲಿ ಕಲಬುರಗಿಯಿಂದ ಬೆಂಗಳೂರಿಗೆ ಮೊದಲ ವಿಮಾನಯಾನ ಸೇವೆ ಆರಂಭವಾಗುತ್ತೆ. ಬಳಿಕ ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳದ ಹಿನ್ನೆಲೆ ನಿತ್ಯ 2 ಫ್ಲೈಟ್ ಸೇರಿದಂತೆ ತಿರುಪತಿಗೂ ಸಹ ಕಲಬುರಗಿಯಿಂದ ಸ್ಟಾರ್ ಏರ್ ಸಂಸ್ಥೆ ವಿಮಾನ ಸೇವೆ ಆರಂಭಿಸಿತ್ತು. ಉತ್ತಮ ರೆಸ್ಪಾನ್ಸ್ ಬಂದ ಹಿನ್ನೆಲೆ ಕಲಬುರಗಿಯಿಂದ ಬೆಂಗಳೂರಿಗೆ 50 ಸೀಟ್ ಬದಲು 80 ಸೀಟ್ ಸಾಮರ್ಥ್ಯದ ಫ್ಲೈಟ್ ಸೇವೆ ಆರಂಭಿಸಲಾಗಿತ್ತು. ಆದರೆ ಇದೀಗ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಎಂಬ ನೆಪ ಹೇಳಿ ಕೆಲ ತಿಂಗಳ ಹಿಂದೆ ತಿರುಪತಿ ಫ್ಲೈಟ್ ರದ್ದುಪಡಿಸಲಾಗಿತ್ತು. ಇದೀಗ ಬೆಂಗಳೂರಿಗೆ ಸಂಚಾರ ಮಾಡುವ ಸ್ಟಾರ್ ಏರ್ ಫ್ಲೈಟ್ ಸಹ ಏಕಾಏಕಿ ಸಂಚಾರ ಬಂದ್ ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಈ ಕಲಬುರಗಿ ವಿಮಾನ ನಿಲ್ದಾಣ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋ ಹಂತಕ್ಕೆ ಬಂದು ನಿಂತಿದೆ. ಇರುವಂತಹ ಫ್ಲೈಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಬಟ್ ಆ ಭಾಗದ ಜನರ ದಶಕದ ಕನಸಂತೆ ಈ ರೀತಿ ಒಂದು ಏರ್ಪೋರ್ಟ್ ಇರಬೇಕು, ಇಲ್ಲಿಂದ ಫ್ಲೈಟ್ಗಳ ವ್ಯವಸ್ಥೆ ಇರಬೇಕು, ತ್ವರಿತಗತಿಯಲ್ಲಿ ತುಂಬ ಎಮರ್ಜೆನ್ಸಿ ಇದ್ದಾಗ ಫ್ಲೈಟ್ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಜನ. ಹಾಗಾಗಿ ಈ ರೀತಿ ಇದ್ದಾಗ ಏರ್ಪೋರ್ಟನ್ನು ಉದ್ಘಾಟನೆ ಮಾಡ್ತೀರಿ, ಬಟ್ 6 ವರ್ಷಕ್ಕೆ ಅದು ಕ್ಲೋಸ್ ಆಗೋ ಹಂತಕ್ಕೆ ಬರುತ್ತೆ, ಇರೋ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡ್ತೀರಿ ಅಂದರೆ ಹೆಂಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಉಡಾನ್ ಸ್ಕೀಮ್ನಲ್ಲಿ ಯಾವಾಗ ಏನು ಈ ಒಂದು ಉಡಾನ್ ಸ್ಕೀಮ್ ಕಂಪ್ಲೀಟ್ ಆಯಿತು ಮುಗೀತು ಆವಾಗಲಿಂದ ಪ್ಯಾಸೆಂಜರ್ಸ್ ಕಡಿಮೆ ಆಗಿದ್ದಾರೆ. ಬಟ್ ಅಷ್ಟು ಹೇಳ್ಕೊಳ್ಳೋಂಗೆ ನಮಗೇನು ಕಡಿಮೆ ಇರಲಿಲ್ಲ. ಟೈಮಿಂಗ್ಸ್ ಎಲ್ಲ ಚೇಂಜಸ್ ಮಾಡಿದ್ರು ಈಗ ಬೆಂಗಳೂರು ಫ್ಲೈಟಿಂದೆಲ್ಲ. ಸೊ ಮೊದಲು 9 ಗಂಟೆಗೆ ಇತ್ತು ಬೆಳಗ್ಗೆ, ಆಮೇಲೆ ಈಗ 12 ಗಂಟೆಗೆ ಮಾಡಿದ್ದಾರೆ. 12 ಗಂಟೆಗೆ ಹೋಗ್ಬೇಕಂದ್ರೂ ಕೂಡ ಜನರು ಹೋಗ್ತಿದ್ರು. ಅದು 50 ಸೀಟಿಂದು ಒಂದು ಏನು ಫ್ಲೈಟ್ ಇತ್ತು, ಅದು ಫುಲ್ಲಾಗಿ ಹೋಗ್ತಿತ್ತು. ನಂತರ ಅವ್ರು ಏನು ಮಾಡಿದ್ರು, 80 ಸೀಟಿಂದು ಫ್ಲೈಟ್ ಹಾಕಿದ್ರು. ಇಲ್ಲಿ 80 ಸೀಟಿಂದ ಹಾಕಿದ ಬಳಕ ನೋಡ್ರಿ ಅದು ಖಾಲಿ ಹೋಗ್ತಾಯಿತ್ತು ಸ್ವಲ್ಪ. ಅಂದರೆ 40-50 ಪ್ಯಾಸೆಂಜರ್ಸ್ ಹೋಗ್ತಿದ್ರು, 25-30 ಪ್ಯಾಸೆಂಜರ್ಸ್ ಕಡಿಮೆ ಇರ್ತಿದ್ರು. ಸೊ ಹೀಗಾಗಿ ಅವ್ರೇನು ಹೇಳಿದ್ರು, ಒಂದು ಟ್ರಾಫಿಕ್ ಇಲ್ಲ, ಪ್ಯಾಸೆಂಜರ್ ಕಡಿಮೆ ಖಾಲಿ ಹೋಗ್ತದೆ ಅಂತೇಳಿ ಇದೊಂದು ಬ್ಲೇಮ್ ಮಾಡಿದ್ರು. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವೆಲ್ಲನೂ ನಮ್ಮ ಭಾಗದ ಇವೇನು ಫ್ಲೈಟ್ಸ್ ಹಾರ್ತಾಯಿದ್ದು ಕಡಿಮೆ ಮಾಡಬೇಕು, ಇಲ್ಲಿಂದ ಸರ್ವಿಸ್ ಕಟ್ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಟೈಮಿಂಗ್ ಚೇಂಜಸ್ ಆಯಿತು. 50 ಸೀಟಿಂದು ಫ್ಲೈಟ್ ಬಿಟ್ಟು 80 ಸೀಟಿಂದ ಮಾಡಿದ್ರು. ಇದು ಸರಾಸರವಾಗಿ ನಾನು ಹೇಳೋದಂದರೆ ಇದು ರಾಜಕೀಯ ಒಂದು ದುರುದ್ದೇಶ ಇದೆ. ಉಡಾನ್ ಸ್ಕೀಮ್ನಲ್ಲಿ ಯಾವಾಗ ಏನು ಈ ಒಂದು ಉಡಾನ್ ಸ್ಕೀಮ್ ಕಂಪ್ಲೀಟ್ ಆಯಿತು ಮುಗೀತು ಆವಾಗಲಿಂದ ಪ್ಯಾಸೆಂಜರ್ಸ್ ಕಡಿಮೆ ಆಗಿದ್ದಾರೆ. ಬಟ್ ಅಷ್ಟು ಹೇಳ್ಕೊಳ್ಳೋಂಗೆ ನಮಗೇನು ಕಡಿಮೆ ಇರಲಿಲ್ಲ. ಟೈಮಿಂಗ್ಸ್ ಎಲ್ಲ ಚೇಂಜಸ್ ಮಾಡಿದ್ರು ಈಗ ಬೆಂಗಳೂರು ಫ್ಲೈಟಿಂದೆಲ್ಲ. ಸೊ